ನಾವೆಲ್ಲರೂ ಕೂಡಿ ಅರವಿಂದ್ ನಗರದ ಗಣಪತಿ ದೇವಸ್ಥಾನದಲ್ಲಿ ಒಂದು ಗಣೇಶ ಅಥರ್ವ ಶೀರ್ಷ ಪಠನ ಮಾಡಿದ್ದೀವಿ ಮತ್ತು ನೀವು ಕಂಠಸ್ಥನೂ ಮಾಡಿರಿ. ಅದರಂತೆ ಅದರದ ಅರ್ಥಾನುಸಂಧಾನ ಆಗಬೇಕಂತೇಳಿ ಜೀವನದಲ್ಲಿ ನಾವೇನೋ ಕಂಠಸ್ಥ ಮಾಡ್ತೇವೆ ರೀ. ಹೇಗೆ ಅಂತೇಳಿದ್ರೆ ಟೇಪ್ ರೆಕಾರ್ಡಕ್ಕೆ ಹಾಕಿದರೆ ಟೇಪ್ ರೆಕಾರ್ಡ್ ನಮಗಿಂತ ಚಲೋ ಕರೆಕ್ಟ್ ಕರಾರವಾಕ್ಕಾಗಿ ಹೇಳ್ತೈತಿ. ಹೇಳಿದ್ದ ಮಾತ್ರಕ್ಕೆ ನಮಗೆ ಜ್ಞಾನ ಆಗ್ತೈತೆ ಅನ್ನೋದು ತಪ್ಪು ತಿಳುವಳಿಕೆ ರೀ. ಜೀವನದಲ್ಲಿ ಮೊದಲು ಕಲಿಬೇಕ್ರಿ, ಅಕ್ಷರಾಭ್ಯಾಸ ಆಗಬೇಕು. ಆದ ನಂತರ ಅದರದ ಅರ್ಥಾನುಸಂಧಾನ ಆದರೆ ಮಾತ್ರ ನಮ್ಮ ಜೀವನಕ್ಕೆ ಅದು ಉಪಯುಕ್ತವಾಗುತ್ತದೆ. ಇಲ್ಲದೇ ಇದ್ದಿದ್ದರೆ ಅದಕ್ಕೆ ಫಲಶ್ರುತಿ ಇದೆ ರೀ. 4 ಫಾಯ್ದೆ ಸಿಗ್ತೈತೆ ರೀ, ನಮಗೆ 12 ಕಳ್ಕೊತೇವೆ ನಾವು. ಅದಕ್ಕಾಗಿ ಇವತ್ತಿನಿಂದ ನಾವು ಗಣೇಶ ಅಥರ್ವ ಶೀರ್ಷದ ಒಂದು ನಮಗೆ ತಿಳಿದ ಮಟ್ಟಿಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡೋಣ. ಗಣೇಶ ಅಥರ್ವ ಶೀರ್ಷಂ. ಗಣೇಶ ಅನ್ನೋದು ಮೊದಲ ಶಬ್ದದ ಅರ್ಥ ತಿಳ್ಕೊಬೇಕ್ರಿ. ಗಣ ಅಂತ ಹೇಳಿದರೆ ಹೇಳ್ತಾರೆ ಶಿವಗಣ, ಹಿಂಗೆ ಗಣಗಳಿದ್ದಾವೆ. ಆದರೆ ನಾವು ಹೇಳ್ತೀವಿ ಪಂಚಮಹಾಭೂತಗಣ. 5 ಪಂಚಮಹಾಭೂತ ಅಂತ ಹೇಳಿದರೆ ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಇವಕ್ಕೆ ಭೂತಗಣ ಅಂತ ಹೇಳ್ತಾರೆ. ಭೂತಗಣಾದಿ ಸೇರಿತಮಂತೇವೆ ನೋಡಿ. ಅದಕ್ಕಾಗಿ ಇದಕ್ಕೆ ಅವನು ಎಲ್ಲ ಸೃಷ್ಟಿಯ ಪಂಚಮಹಾಭೂತಕ್ಕೆ ಅಧಿಷ್ಠಾನ ದೇವತೆ ಅಂತೇಳಿ. ಈ ಗಣೇಶ ಅಥರ್ವ ಶೀರ್ಷದಲ್ಲಿ ಗಣೇಶನನ್ನು ಪರಬ್ರಹ್ಮ ಸ್ವರೂಪವಾಗಿ ನಾವು ಅವನನ್ನು ಆರಾಧಿಸ್ತೇವೆ. ಹಾಗೆಯೇ ನಾರಾಯಣ ಉಪನಿಷತ್ತಿನಲ್ಲಿ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಅದರಲ್ಲಿ ನಾರಾಯಣನೇ ಪ್ರಥಮ ದೇವತೆ ಅಂತ ಹೇಳ್ತಾರೆ. ಯಾವ ದೇವತೆ ಇದ್ದರೂ ಸಹಿತ ಹೆಸರು ಬೇರೆ ಬೇರೆ ಇರ್ಬೋದು ರೀ, ಆದರೆ ಇರೋ ತತ್ವ ಮಾತ್ರ ಒಂದೇ ಇದೆ. ಅಲ್ಲಿ ನಾರಾಯಣ ಅಂತ ಹೇಳಿದ್ರೆ ನರ ಏನೈತಿ ನಾರಾಯಣ ಅಂತ ಹೇಳ್ತಾರೆ. ಮನುಷ್ಯರಿಗೆ ಯಾರು ಮಾರ್ಗದರ್ಶನ ಮಾಡುತ್ತಾರೋ ಅವನಿಗೆ ನಾರಾಯಣ ಅಂತ ಹೇಳ್ತಾರೆ. ಸರ್ವಭೂತಸ್ಥಮೇಕಂ ನಾರಾಯಣ ಸ್ಥಿತ ಅಂತ ಹೇಳ್ತಾರೆ. ಸರ್ವಭೂತ ರಾಶಿಗಳಲ್ಲಿ ನಾರಾಯಣ ಒಬ್ಬನೇ ಅಂಥೇಳಿ ಆ ಉಪನಿಷತ್ತಿನಲ್ಲಿ ಆ ಭಗವಂತನನ್ನು ಪರಬ್ರಹ್ಮನ ರೂಪದಲ್ಲಿ ನೋಡ್ತೇವೆ. ಇದರಲ್ಲಿ ಗಣೇಶ ಅಥರ್ವ ಶೀರ್ಷದಲ್ಲಿ ಗಣೇಶನನ್ನು ಮಾಡ್ತೇವೆ. ಹೀಗೇಕೆ ಅಂತ ನಾವು ಪ್ರಶ್ನಿಸಿದ್ದೇ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪಂಚಾಯತನ ಪೂಜೆ ಮಾಡ್ತೇವೆ. 5 ದೇವತೆಯನ್ನು ಮಾತ್ರ ಪೂಜಿಸುವಂಥದ್ದು ಪೂರ್ವ ಕಾಲದಿಂದ ನಡೆದು ಬಂದಿರುವಂತಹ ಒಂದು ಪದ್ಧತಿ ಇದೆ. ಅದಕ್ಕಾಗಿ ಹೇಳ್ತಾರೆ ಶಿವನನ್ನು ಆರಾಧಿಸಬೇಕಂದ್ರೆ ರುದ್ರನಲ್ಲಿ ಎಲ್ಲ ಶಿವಮಯ ಅಂತೇಳಿ. ವೈಷ್ಣವ ಅಂತೇಳಿ ವಿಷ್ಣುವಿನಂತ ಹೇಳಿದರೆ ನಾರಾಯಣ ಉಪನಿಷತ್ತಿನಲ್ಲಿ ಅವನೇ ಪರಮಾತ್ಮ ಅಂತೇಳಿ. ಹಾಗೆ ಶಕ್ತಿ ಅಂತೇವಿ. ಶಕ್ತಿಯ ದೇವಿಯಾಗಿರುವಂಥ ದುರ್ಗಾ ಸೂಕ್ತಂ, ಮೇಧಾ ಸೂಕ್ತಂ ನೋಡಿದ್ದೇ ಆದರೆ ಅವಳೇ ಪ್ರಧಾನ ದೇವತೆ ಅಂಥೇಳಿ ಅವಳನ್ನು ಕೂಡ ಸ್ತುತಿ ಮಾಡ್ತೇವೆ. ಅದರಂತೆ ಗಾಣಪತ್ಯ ಅಂತ ಹೇಳ್ತಾರೆ. ಗಣಪತಿಯನ್ನು ಪೂಜಿಸುವರು ಗಣೇಶ ಅಥರ್ವ ಶೀರ್ಷದ ಮುಖಾಂತರವಾಗಿ ಅವನನ್ನು ಪರಬ್ರಹ್ಮ ಅಂತೇಳಿ ಆರಾಧಿಸ್ತೇವೆ. ಅದರಂತೆ ಸೌರ್ಯ ಅಂತ ಹೇಳಿದರೆ ಸೂರ್ಯೋಪಾಸನೆ ಮಾಡ್ತಿದ್ವಿ ರೀ ನಾವು. ಉಪನಿಷತ್ತೂ ಅದ ರೀ. ಆ ಸೂರ್ಯ ಉಪನಿಷತ್ತಿನಲ್ಲಿ ಆ ಸೂರ್ಯನೇ ಪರಬ್ರಹ್ಮ ಸ್ವರೂಪ, ಅವನಿಂದಲೇ ಜಗತ್ತುತ್ಪತ್ತಿ, ಅವನಲ್ಲೇ ಸ್ಥಿತಿಯಾಗಿದೆ, ಅವನಲ್ಲೇ ಕೊನೆಗೊಳ್ಳುತ್ತದೆ ಅಂಥೇಳಿ. ಆದರೆ ಇವತ್ತಿನ ದಿನ ನಾವೆಲ್ಲರೂ ಕೂಡಿ ಗಣೇಶ ಅಥರ್ವ ಶೀರ್ಷತೆ ಗಾಣಪತ್ಯ ರೀ. ಗಾಣಪತ್ಯ ಒಂದು ಪಂಥನರದ. ಅದಕ್ಕಾಗಿ ನಾವು ಭಾರತೀಯರು ಈ 5 ದೇವತೆಯನ್ನು ಕೂಡ ಪೂಜಿಸುವಂತಹ ಪ್ರಥಾ ನಮ್ಮಲ್ಲಿ ಇದೆ. ಸ್ಮಾರ್ತರು ಶಿವನನ್ನು ಆರಾಧಿಸುತ್ತಾರೆ. ಅದರಂತೆ ವೈಷ್ಣವರು ವಿಷ್ಣುವನ್ನು ಆರಾಧಿಸುತ್ತಾರೆ. ಕ್ಷತ್ರಿಯರು ಶಕ್ತಿಯನ್ನು ಆರಾಧಿಸ್ತಾರೆ. ಎಲ್ಲರೂ ಗಣಪತಿಗರ ಎಲ್ಲರೂ ಕೂಡ ಆರಾಧಿಸ್ತಾರೆ. ಹೀಗಾಗಿ ಎಲ್ಲರ ದೇವತೆ ಆಗಿರುವಂಥ ಪ್ರಿಯನಾಗಿರುವಂತಹ ಗಣಪತಿ ರೀ. ಗಣಪತಿ ಇವನು ನಮ್ಮ ದೇಶಕ್ಕಷ್ಟೇ ಸೀಮಿತ ಇಲ್ಲ ರೀ. ಎಷ್ಟೋ ಮಲೇಷಿಯಾ, ಇಂಡೋನೇಷಿಯಾ ಎಲ್ಲ ಕಡೆನೂ ಅವನ ಆರಾಧಕರಿದ್ದಾರೆ. ಮತ್ತು ವೈಷ್ಣವರಿಗೂ ಪ್ರಿಯ ಮತ್ತು ಸ್ಮಾರ್ತರಿಗೂ ಪ್ರಿಯ ರೀ. ಎಲ್ಲರ ಪ್ರಿಯನಾಗಿರುವಂತಹ ಗಣಪತಿ, ಆ ಗಣಪತಿಯ ಅನುಗ್ರಹ ಉಂಟಾದರೆ ಮಾತ್ರ ನಾವು ವೇದಾಧ್ಯಯನಕ್ಕೆ ಅರ್ಹರಾಗ್ತೇವೆ ಅಂತೇಳಿ. ಎದಕ್ಕೆ ಗಣಪತಿ ಪ್ರಥಮ ಪೂಜಿಸಬೇಕಂತ ಹೇಳಿದರೆ ವ್ಯಾಸ ಮಹರ್ಷಿ ಅವರೆಲ್ಲ ಲುಪ್ತವಾಗಿರುವಂತಹ ವೇದಗಳನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ಪುಸ್ತಕದಲ್ಲಿ ನಮಗೆ ಪುಸ್ತಕ ರೂಪದಲ್ಲಿ ಬರೆದಿದ್ದ ಕಾರಣ ಯಾರು ಬರಿಬೇಕಪ್ಪ ಅಂತ ಹೇಳಿದರೆ ಕೈಲಾಸಕ್ಕೆ ಹೋಗಿ ಗಣಪತಿ ಕರ್ಕೊಂಡ್ಬರ್ತಾರೆ. ಅವನು ಕರ್ಕೊಂಡು ಬಂದ ಕೂಡಲೇ ಅವ್ರ ಅಮ್ಮನ ಮುಂದೆ ಹೇಳ್ತಾನೆ, ನಾನು ಒಲ್ಲೆಮ್ಮ, ನಾನು ಬರೀಲಿಕ್ಕೆ ಹೋಗಕ್ಕೆ ಒಲ್ಲೆ ಅಂತಾನೆ.
ಅವಾಗ ಎದಕ್ಕೋ ಅಂತ ಹೇಳ್ತಾನೆ. ಕುಂಟನೆವ ಹೇಳ್ತಾನೆ, ನನ್ನ ಕಡೆ ಪೆನ್ ಇಲ್ಲ ಅಂತೇಳಿ. ಅವಾಗ ಪಾರ್ವತಿ ಅವನ ಒಂದು ದಂತವನ್ನು ಮುರಿದು ಅದರಾಗ ಇಂಕ ಹಾಕಿ ಹೇಳ್ತಾಳೆ, ಇದರಿಂದ ಬರಿ ಹೋಗಿದ್ದು ಮುಗಿಯಂಗೇ ಇಲ್ಲ ಅಂತೇಳಿ. ಅವಾಗಿಂದ ಅವನ ಹೆಸರು ಏಕದಂತ ಆಯ್ತಂತನೂ ಹೇಳ್ತಾರೆ ಗಣಪತಿಗೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯ ಆತ ಅಂತೇಳಿ. ಅದಕ್ಕೆ ಆ ಗಣಪತಿ ಅವನು ಹೇಳ್ತಾನೆ ವ್ಯಾಸ ಮಹರ್ಷಿಗೆ, ನೋಡ್ರಿ ನೀವು ಲಘು ಲಘು ಹೇಳ್ಬೇಕು, ನಿಂದರಬಾರ್ದು ನೋಡ್ರಿ ಅಂತ ಹೇಳ್ತಾನೆ. ಆವಾಗ ಅವ್ರು ಅಂತಾರೆ, ನಾ ಹೇಳಿದ್ದನ್ನು ನೀನು ಕೇಳೋ ಸಲುವಾಗಿ ಅವ್ನು ಕಿವಿ ದೊಡ್ಡವಾದು ಅಂತ್ರಿ. ಅದರ ಕಿವಿ ದೊಡ್ಡದಿದ್ದವರು ಲಕ್ಕಿ ಅಂತಾರ್ರಿ, ಅವರು ದೈವಾನಿದ್ದಾರಂತ ಹೇಳ್ತಾರ್ರಿ. ಆ ಗಣಪತಿಯ ಕಿವಿ ದೊಡ್ಡದಾಗಿದ್ದಾವೆ, ಅವನು ಕೇಳಲಿಕ್ಕೇ ದೊಡ್ಡದಾದ್ವು ರೀ. ಎಷ್ಟು ಕೇಳ್ಯಾನಂದ್ರೆ ಲಕ್ಷಗಟ್ಟಲೆ ಉಪನಿಷತ್ ಅದಾವ್ರಿ, ಅವೆಲ್ಲ ಲುಪ್ತ ಆಗ್ಬಿಟ್ಟಾವ್ರಿ. ನಮ್ಮಂಥವ್ರು ಅಭ್ಯಾಸ ಮಾಡಲಾರ್ದ ಹಂಗೆ ಕೊಳೆತು ಹೋಗ್ಬಿಟ್ಟಾವ್ರಿ ಪುಸ್ತಕ ಎಲ್ಲ. ಈಗ ಒಬ್ಬರು ಮಿಲ್ಟ್ರಿದವ್ರಿ ತಮ್ಮದು ಇಡೀ ಫಂಡ್, ತಮ್ಮದು ಮನೆ ಹೊಲ ಮಾರಿ ಅವರು ಗೋರಖ್ಪುರದಲ್ಲಿ ಅದನ್ನು ಪುಸ್ತಕ ಮುದ್ರಣ ಮಾಡಿ ಎಲ್ಲ ಕಡೆಯಿಂದ ಹುಡುಕಿ 108 ಉಳಿಸ್ಯಾರಂತ ಹೇಳ್ತಾರೆ. ಅಷ್ಟರು ಉಳಿಸ್ಯಾರ್ರಿ ನಮಗೆ. ಲಕ್ಷಗಟ್ಟಲೆ ಬರ್ದಾನ್ರಿ ಗಣಪತಿ. ಅವರು ಎಷ್ಟೊಂದು ಹೇಳಿದ್ದಾರೆ. ಅವಾಗ ಅವ್ರು ಅಂತಾರೆ, ಮೊದಲು ನೀನು ಕೇಳಿದ್ದನ್ನು ತಿಳಿದು ಅದನ್ನು ಅರ್ಥ ಮಾಡಿದ ಮೇಲೆ ಬರ್ರಿ ಅಂದಾರ್ರಿ. ಅವನು ಕೇಳಿದ್ದಾನೆ, ತಿಳ್ಕೊಂಡನ್ನು ಅರ್ಥ ಮಾಡಿಕೊಂಡು ಅದನ್ನು ಬರೆದಿದ್ದಕ್ಕೆ ವ್ಯಾಸ ಮಹರ್ಷಿಗೂ ಸ್ವಲ್ಪ ಟೈಮ್ ಸಿಗ್ತಿತ್ತು ರೀ. ಅವಾಗ ಮತ್ತೆ ನೆನಪು ಮಾಡಿ ಮತ್ತೆ ಹೇಳ್ತಿದ್ರು. ಹೀಗಾಗಿ ಗಣಪತಿ ಇಡೀ ವೇದವನ್ನು ಬರೆದಿದ್ದಕ್ಕನ ಅವನು ಪ್ರಥಮ ಪೂಜಿಪರಿ. ಜ್ಞಾನಿಗೆ ಪ್ರಥಮ ಪೂಜಿತಾರೆ. ಯಾರು ವೇದಾಧ್ಯಯನ ಮಾಡಿದಾರಲ್ಲ ಅವರು ಪ್ರಥಮ ಪೂಜಿಪರಿ. ಜಾತಿಯಿಂದಲ್ಲ, ವಯಸ್ಸಿನಿಂದಲ್ಲ, ಇದೇ ದೇಶದವರಂತಿಲ್ಲ. ಯಾರು ವೇದಾಧ್ಯಯನವನ್ನು ತಿಳಿದು ಸತ್ಯವನ್ನು ತಿಳಿದು ತಮ್ಮ ಜೀವನದಲ್ಲಿ ಆಚರಿಸಿದ್ದಾರೋ ಅವರಿಗೆ ಮಾತ್ರ ಪ್ರಥಮ ಪೂಜಿಪಾರಿ. ಅದಕ್ಕಾಗಿ ಅವನು ಆ ಉಪನಿಷತ್ತಿನಲ್ಲಿ ಬರ್ದಂಗೆ ಮಾಡ್ಯಾನ್ರಿ. ಉಪನಿಷತ್ತಿನಲ್ಲಿ ಏನು ಹೇಳಿದ್ದಾರೆ? ತೈತ್ತರಿ ಉಪನಿಷತ್ತದ ಶಿಕ್ಷಾವಲ್ಲಿಯೊಳಗೆ ಹೇಳ್ತಾರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳಿದಾರಲ್ಲ. ಹಾಗೆ ಗಣಪತಿ ಊರು ಸುತ್ತಾಕ್ ಹೋಗಲಿಲ್ಲ ರೀ. ಆ ಗಣಪತಿಗೇ ಪ್ರದಕ್ಷಿಣೆ ಹಾಕಿಬಿಟ್ಟ ಅಲ್ಲ, ಆ ವೇದ ವಾಕ್ಯದಂತೆ ನಡೆದುಕೊಂಡಿದ್ದಕ್ಕನೇ ಅವನಿಗೆ ಪ್ರಥಮ ಪೂಜಿಪ ಅಂಥೇಳಿ ನಾವೆಲ್ಲರೂ ಪೂಜೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಗಣಪತಿಗೆ ಭಾಳ ಮಹತ್ವ ರೀ. ನೀವು ಕೂಡ ಎದ್ದು ಕೂಡಲೇ ಕೈ ರಬ್ ಮಾಡಿ ನೀವು ಗಣಪತಿಗೆ, ಸೂರ್ಯನಿಗೆ, ಭೂಮಿ ತಾಯಿಗೆ ನಮಸ್ಕಾರ ಮಾಡಿನೇ ಹೇಳ್ಬೇಕ್ರಿ. ಗಣಪತಿ ಬರ್ದಾನಂತೇಳಿ ನಮ್ಮ ಕಡೆ ಅಷ್ಟು ಎಲ್ಲ ವೇದಗಳು ಉಳಿದಿದ್ದಾವೆ ಅಂಥೇಳಿ. ಹೀಗಾಗಿ ಗಣಪತಿ ಕೇವಲ ದೇವಸ್ಥಾನಕ್ಕಷ್ಟೇ ಅಲ್ಲ ರೀ, ಗಲಿ ಮೇ ಭಾದ್ರಪದ ಮಾಸಕ್ಕೆ ಸಂಧಿಗೊಂದಿ ಮನ್ಯಾಗೂ ಹೊರಗೂ ಅಂತರ್ಬಹಿಷ್ಯ ತತ್ ಸರ್ವಂ ಗಣೇಶ ಸ್ಥಿತಃ. ಅವನು ಮುಖವಾಡ ನೋಡಿದರೆ ನೋಡ್ರಿ, ಮುಖ ನೋಡಿದರೆ ಆನೆದದ, ಶರೀರ ನೋಡಿದರೆ ಮನುಷ್ಯಂದದ. ಹಂಗ್ಯಾಕೆ ಮಾಡಿರಬೇಕು? ಬ್ಯಾರೆ ಪ್ರಾಣಿ ತೊಗೋಬೇಕಿತ್ತಿಲ್ರಿ, ಗಣಪತಿದು ಎದಕ್ಕೆ ತೊಗೋಬೇಕಿತ್ತು ಅಂದರೆ ಗಣಪತಿ ಕಿವಿ ದೊಡ್ಡದಾವ್ರಿ. ಕೇಳಾಕ ಒಂದು ಸ್ವಲ್ಪ ಗಣಪತಿಯ ಹಾಗೆ ನಮ್ಮ ಕಿವಿ ಹೇಗಿರಬೇಕು? ದೊಡ್ಡದಾಗಿರಬೇಕು. ಅವು ಮೊರದಂತಿದ್ದಾವೆ. ಅದರಲ್ಲಿ ಕಾಳು ಹಾಕಿ ನಾವು ಇದನ್ನು ಮಾಡಿದ್ರೆ ಜೊಟ್ಟಿದ್ದೆಲ್ಲ ಹರಿಸ್ತೈತಿ, ಗಟ್ಟಿದ್ದಿದ್ದ ಉಳಿಸ್ಕೋತೈತಿ. ಹಂಗೆ ನಾವು ಇಂಥ ಮಾತೆಲ್ಲ ಹಾರಿಸ್ಬಿಡ್ಬೇಕು. ಗಟ್ಟಿದ್ದಿದ್ದ ಗಣಪತಿ ಗುಡಿ ಒಳಗೆ ಹೇಳಿದ್ದ ಅವು ಎಲ್ಲ ಕಿವಿಯೊಳಗೆ ಇಟ್ಕೋಬೇಕು ಅಂಥೇಳಿ. ಮತ್ತು ಅವ್ನ ಕಣ್ಣು ಸಣ್ಣ ಅದಾವ್ರಿ, ಅವ್ನು ಸೂಕ್ಷ್ಮದರ್ಶಿ ರೀ. ನಮಗೆ ಕಾಣಿಸ್ಲಿಲ್ಲ ಅಂದ್ರೆ ಸ್ವಲ್ಪ ಕಣ್ಣು ಹಿಂಗೆ ಮಾಡ್ದಾಗ ಕಾಣಿಸ್ತಾವೆ ನೋಡ್ರಿ. ಜಪಾನ್ದವ್ರು ಕಣ್ಣು ಸಣ್ಣ ಇರ್ತಾವ್ರಿ, ಅದಕ್ಕೆ ಇಲೆಕ್ಟ್ರಾನಿಕ್ ಒಳಗೆ ಭಾಳ ಮುಂದದಾರ್ರಿ ಅವರು. ಹಂಗೆ ಗಣಪತಿ ಕಣ್ಣು ಸೂಕ್ಷ್ಮದಾವ. ಅವನ ಹೊಟ್ಟೆ ದೊಡ್ಡದ ಹೊಟ್ಟೆ ಎದಕ್ಕದಪ್ಪ ಅಂತ ಹೇಳಿದರೆ ಅವನ ಹೊಟ್ಟೆಯಲ್ಲಿ ಬ್ರಹ್ಮಾಂಡದ ಜ್ಞಾನನ ತುಂಬಿಕೊಂಡಿದೆ. ಅವನ ಇಲಿ ಇಷ್ಟ ಎದಕ್ಕಿರು ಅಂಥ ದೊಡ್ಡವನದಾನ, ಆದರೆ ಇಲಿನೂ ಎದಕ್ಕಪ್ಪ ಅಂತ ಹೇಳಿದರೆ ರೈತನ ಬೆಳೆಗಳನ್ನೆಲ್ಲ ತಿಂತಾವ್ರಿ. ಅವು ಭಾದ್ರ ಮಾಸ ಬರೋ ತನಕ ಅಂದ್ರೆ ಒಂದು ಸ್ವಲ್ಪ ಆಗಿರ್ತಾವೋ, ಅವೆಲ್ಲ ಹಾಳು ಮಾಡ್ತಾವಂತೇಳಿ ಆ ಗಣಪತಿ ಅದರ ಮೇಲೆ ಸವಾರಿ ಮಾಡಿ ಅಂಕುಶಿಟ್ಟಿದ್ದಾನೆ, ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ.
ಮತ್ತು ಗಣಪತಿ ಎಷ್ಟು ಅಜ್ಜಿ ಅದ ಅನ್ರಿ, ಅದು ಇಲ್ಲಿ ಕುಯ್ಕ್ ಅನ್ನಂಗಿಲ್ಲೇನ್ರಿ, ಎದಕ್ಕೆ ಅನ್ನಂಗಿಲ್ಲ ಅಂತ ಹೇಳಿದರೆ ಅವನು ಸತ್ವ ಪ್ರಧಾನ ರೀ. ಸತ್ವ ಹೊಗೆಗಿಂತ ಹಗುರ, ಅವನು ಹಗುರದಾನ್ರಿ. ಹಗುರಿರ್ಬೇಕು ರೀ ಮನುಷ್ಯ, ಭಾಳ ವಜ್ಜೆ ಆಗಬಾರ್ದು, ಯಾರ್ದಾರ ಮನ್ಯಾಗ ಹೋಗಿ ಕುಂತ ಬಿಡಬಾರ್ದ್ರಿ. ಹಗರಿರ್ಬೇಕು, ಫುರ್ರ್ ಅಂತ ಮತ್ತು ಓಡ್ಬೇಕು ರೀ. ಕೂಡು ಅಂತಿರ್ಬೇಕು ಅವ್ರು, ನಾವು ಒಲ್ಲೆ ಅಂತಿರ್ಬೇಕು ರೀ. ಅಂದ್ರೆ ಅವ್ರಿಗೆ ಪ್ರೀತಿ ಮಾಡ್ತಾರೆ. ಇಲ್ಲಾಂದ್ರೆ ನೀವು ಬಂದವ್ರು ಹೋಗಲೇ ಇಲ್ಲವ್ವ, ಚಹಾ ಮಾಡಿಕೊಟ್ರು ಹೋಗ್ವಲ್ರವ ಇವ್ರು. ಅದಕ್ಕಾಗಿ ಗಣಪತಿಲಿಂದ ತಿಳ್ಕೊಳ್ಳೋದು ಭಾಳ ಅದಾವ್ರಿ ನಮಗೆ. ಜೀವನದಲ್ಲಿ ಗಣಪತಿಯಂತೆ ಜೀವಿಸಬೇಕು. ಅದಕ್ಕಾಗಿ ಆ ಗಣಪತಿಯ ಒಂದು ಅಥರ್ವ ಶೀರ್ಷವನ್ನು ನಾವು ಇವತ್ತಿನಿಂದ ಪ್ರಾರಂಭ ಮಾಡೋಣ ರೀ. ಹರಿ ಓಂ.